ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಯೋಹಾನ್ ಬರೆದ ಸುವಾರ್ತೆ 12ನೇ ಅಧ್ಯಾಯ 43ನೇ ವಾಕ್ಯ. ಯಾಕೆಂದರೆ ದೇವರಿಂದ ಬರುವ ಮಾನಕ್ಕಿಂತ ಮನುಷ್ಯರಿಂದ ಬರುವ ಮಾನವೇ ಅವರಿಗೆ ಇಷ್ಟವಾಗಿತ್ತು. ಯೇಸುಸ್ವಾಮಿಯ ಸೇವೆಯ ಮಧ್ಯದಲ್ಲಿ ಅನೇಕರು ಯೇಸುಸ್ವಾಮಿಯನ್ನು ನಂಬಿ ಯೇಸುವನ್ನು ಹಿಂಬಾಲಿಸುವುದಕ್ಕೆ ತೀರ್ಮಾನಿಸಿದರು. ಅನೇಕರು ಯೇಸುವಿನ ಬೋಧನೆಗೆ ವಿಧೇಯರಾಗಿ ದೀಕ್ಷಾಸನ ಮಾಡಿಸಿಕೊಂಡು ಆತನ ಶಿಷ್ಯರುಗಳಾಗಿ ಆತನನ್ನು ಹಿಂಬಾಲಿಸ್ತಾ ಇದ್ದರು. ಆದರೆ ಅನೇಕರಲ್ಲಿ ಯೇಸುಸ್ವಾಮಿಯ ಬಗ್ಗೆ ನಂಬಿಕೆ ಇತ್ತು. ಅನೇಕರು ಉನ್ನತ ಸ್ಥಾನದವರು ಅಥವಾ ಯಹೂದ್ಯರಾಗಿರ್ಬೋದು, ಹಿರಿಸಭೆಯವರಾಗಿರ್ಬೋದು, ಅನೇಕರಿಗೆ ಯೇಸುವಿನ ಬೋಧನೆ ಇಷ್ಟ ಆಗ್ತಾಯಿತ್ತು, ಯೇಸುವಿನ ಒಂದು ಮಾತುಗಳು ಇಷ್ಟ ಆಗ್ತಾಯಿತ್ತು. ಯೇಸು ಹೇಳ್ತಾ ಇರೋದು ಸತ್ಯ ಅಂತ ಗೊತ್ತಿತ್ತು. ಯೇಸುವೇ ಮೆಸ್ಸಿಯನು ಅಂತಲೂ ಅವ್ರಿಗೆ ಗೊತ್ತು. ತಾವು ಕಾಯ್ತಾ ಇದ್ದಂತಹ ಮೆಸ್ಸಿಯನು ಆತನೇ ಅಂತಲೂ ಸಹ ಗೊತ್ತಿತ್ತು. ಆದರೆ ಯೇಸುವನ್ನು ಹಿಂಬಾಲಿಸುವುದಕ್ಕೆ ಸ್ವಲ್ಪ ಭಯಪಡ್ತಾಯಿದ್ರು. ನಾವು ಅಲ್ಲಿ 42ನೇ ವಾಕ್ಯದಲ್ಲಿ ಓದ್ತೀವಿ, ಆದರೂ ಹಿರಿಸಭೆಯವರಲ್ಲಿಯೂ ಅನೇಕರು ಆತನನ್ನು ನಂಬಿದರು. ಹಿರಿಸಭೆಯ ಮೆಂಬರ್ಗಳಾದವರು ಅಥವಾ ಆ ಒಂದು ಯಹೂದ್ಯರ ಒಂದು ಉನ್ನತವಾದಂಥ ಒಂದು ಕಮಿಟಿಯಲ್ಲಿರುವಂತಹ ವ್ಯಕ್ತಿಗಳು ಅನೇಕರು ಈ ಸತ್ಯವನ್ನು ಕೇಳಿದಾಗ ಕರೆಕ್ಟು, ಈತನ ಹೇಳ್ತಾ ಇರೋದು ಸತ್ಯವಾದ ಮಾತು ಅಂತ ಹೇಳಿ ಅವರು ನಂಬಿದ್ರು. ಆದರೆ ಅವರು ಸೀಕ್ರೆಟ್ ಆಗಿದ್ದರು. ನಾವು ಯೋಹಾನ 3ನೇ ಅಧ್ಯಾಯದಲ್ಲಿ ಓದುವಾಗ ನಿಕೋದೇಮ ಎಂಬ ವ್ಯಕ್ತಿ ಹಿರಿಸಭೆಯ ವ್ಯಕ್ತಿಯಾಗಿರ್ತಾನೆ, ಅವನು ಬೋಧಕನಾಗಿರ್ತಾನೆ. ಆದರೂ ಸಹ ಅವನು ರಾತ್ರಿ ಸಮಯದಲ್ಲಿ ಯೇಸುವಿನ ಬಳಿಗೆ ಬರ್ತಾನೆ. ಯಾಕೆ ಅಂದರೆ ಅವನಿಗೊಂದು ಭಯ, ಎಲ್ಲಿ ಯೇಸುಸ್ವಾಮಿಯನ್ನು ನಂಬಿದ್ರೆ ನಮಗೆ ಬಹಿಷ್ಕಾರ ಆಗ್ಬಿಡ್ತು. ಯಾಕೆಂದರೆ ಅವರು ಯಹೂದ್ಯರು ಒಂದು ತೀರ್ಮಾನವನ್ನು ಮಾಡಿದ್ದಾರೆ. ಏನಂದರೆ ಯಾರಾದರೂ ಯೇಸುಸ್ವಾಮಿಯನ್ನು ನಂಬಿದರೆ ಅವರಿಗೆ ಬಹಿಷ್ಕಾರ ಹಾಕಬೇಕು ಅಂತ. ಕೆಲವು ಹಳ್ಳಿಗಳಲ್ಲಿ ಆ ರೀತಿಯ ಒಂದು ಅನುಭವಗಳನ್ನು ನೋಡ್ಬೋದು. ಅವರು ಯೇಸುಸ್ವಾಮಿಯನ್ನು ನಂಬಿದ್ರೆ ಅವ್ರನ್ನ ಬಹಿಷ್ಕಾರ ಹಾಕೋದು, ಯಾರು ಅವರನ್ನು ಮಾತಾಡಬೇಡಿ, ಅವ್ರನ್ನ ಊರಿಂದ ಹೊರಗೆ ಹಾಕ್ರಿ, ನೀರು ಕೊಡಬೇಡಿ, ಅವ್ರ ಮನೆಗೆ ಹೋಗಬೇಡಿ, ಅವ್ರನ್ನ ಸೇರಿಸ್ಕೋಬೇಡಿ, ಈ ರೀತಿಯೆಲ್ಲ ಬಹಿಷ್ಕಾರ ಹಾಕೋತ್ರ. ಅವತ್ತು ಸಹ ಈ ರೀತಿ ಅನುಭವ ಇರೋದ್ರಿಂದ ಅವರಿಗೆ ಯೇಸುವಿನ ಬೋಧನೆ ಇಷ್ಟವಾಗಿದೆ, ಯೇಸುವನ್ನು ಹಿಂಬಾಲಿಸಬೇಕು ಅಂತ ಆಸೆ ಇದೆ. ಆದರೆ ಎಲ್ಲಿ ಜನ ನಮ್ಮನ್ನು ಬಹಿಷ್ಕಾರ ಮಾಡಿಬಿಡ್ತಾರೋ ಅಥವಾ ತಮಗೆ ಆ ಸಭೆಯಿಂದ ಹೊರಗೆ ಹಾಕ್ಬಿಡ್ತಾರೋ, ಹಿರಿಸಭೆಯ ಮೆಂಬರ್ಶಿಪ್ಪಿಂದ ತೆಗೆದುಹಾಕ್ತಾರೋ ಎಂಬ ಭಯ ಅವರನ್ನು ಕಾಡ್ತಾ ಇದ್ದರಿಂದ ಅವರೇನು ಮಾಡಿದ್ರು, ಅದನ್ನು ಜನರ ಮುಂದೆ ಹೇಳಲಿಲ್ಲ. ನಾವು ಯೇಸುಸ್ವಾಮಿ ನಂಬಿದ್ದೀವಿ, ಯೇಸುಸ್ವಾಮಿಯನ್ನು ಆರಾಧನೆ ಮಾಡ್ತಾ ಇದ್ದೀವಿ ಹೇಳಲ್ಲ. ಇವತ್ತು ಸಹ ಅನೇಕ ವ್ಯಕ್ತಿಗಳು ಯೇಸುವನ್ನು ಪಬ್ಲಿಕ್ಕಲ್ಲಿ ಅನೌನ್ಸ್ ಮಾಡೋದಕ್ಕೆ, ನಾನು ಯೇಸುವಿನ ಮಗ, ನಾನು ವಿಶ್ವಾಸಿ, ನಾನು ಸತ್ಯವೇದ ಓದ್ತಾ ಇದ್ದೀನಿ, ನಾನು ವಾಕ್ಯ ಓದ್ತೀನಿ, ಬೈಬಲ್ ನನಗಿಷ್ಟ, ನಾನು ಯೇಸುವನ್ನು ಹಿಂಬಾಲಿಸ್ತಾ ಇದ್ದೀನಿ, ಯೇಸುವನ್ನು ಆರಾಧಿಸ್ತಾ ಇದ್ದೀನಿ ಎಂಬುದಾಗಿ ಹೇಳುವುದಕ್ಕೆ ಸ್ವಲ್ಪ ಮುಜುಗರ ಪಡುವಂತಹ ಅನೇಕ ವ್ಯಕ್ತಿಗಳನ್ನು ನೋಡ್ಬೋದು. ಹೃದಯದಲ್ಲಿ ಅವರಿಗೆ ಯೇಸುವಿನ ಬಗ್ಗೆ ನಂಬಿಕೆ ಇದೆ. ಹೌದು, ಯೇಸು ಜೀವಿಸುವಂಥ ದೇವರು, ಅವರು ಅದ್ಭುತ ಮಾಡ್ತಾರೆ, ಅವರು ನಿಜವಾದ ದೇವರು ಅವರೇ ಅಂತ ಅವರು ಹೇಳ್ತಾರೆ, ಚರ್ಚಿಗೆ ಬಂದಾಗ ಹೇಳ್ತಾರೆ ಅಥವಾ ನಮ್ಮ ಹತ್ರ ಹೇಳ್ತಾರೆ. ಆದರೆ ಜನರ ಮುಂದೆ ಅದನ್ನು ಪಬ್ಲಿಕ್ಕಲ್ಲಿ ಹೇಳೋದಕ್ಕೆ ಇಷ್ಟಪಡಲ್ಲ. ಎಲೆಮರೆ ಕಾಯ್ತಾರ, ಯಾರಿಗೂ ಗೊತ್ತಾಗದ ಹಾಗೆ ಇರುವುದಕ್ಕಾಗಿ ಅವರು ಬಯಸ್ತಾರೆ. ಕಾರಣ ಇಷ್ಟೇ, ಅವರು ಹೊರಗೆ ಬಂದು ಪಬ್ಲಿಕ್ಕಾಗಿ ನಿಂತು ಮಾತಾಡಿದ್ರೆ ಅವರನ್ನು ಜನ ಬಹಿಷ್ಕಾರ ಹಾಕ್ಬಿಡ್ತಾರೆ. ಅವ್ರು ನಿಂತಿರುವಂತಹ ಸಮೂಹದಿಂದ, ಅವ್ರು ನಿಂತಿರುವ ಸಮಾಜದಿಂದ ಅವರನ್ನು ಹೊರಗಾಕ್ಬಿಡ್ತಾರೆ ಎಂಬ ಒಂದು ಭಯ ಅವರನ್ನು ಆವರಿಸ್ತಾ ಇರೋದ್ರಿಂದ ಅವರು ಇದನ್ನು ಹೇಳುವುದಕ್ಕೆ ಹಿಂಜರಿತಾರೆ. ಈ ಬೆಳಗ್ಗೆ ವಾಕ್ಯವನ್ನು ಕೇಳುವಂತಹ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ದೇವರು ಬಯಸುವಂಥದ್ದು ನಾವು ಆತನ ಸಾಕ್ಷಿಯನ್ನು ಹೇಳುವವರಾಗಿರಬೇಕು. ಯೇಸುಸ್ವಾಮಿ ಒಂದ್ಸರಿ ಹೇಳಿದ್ರು, ನನ್ನ ಕುರಿತಾಗಿ ಜನರ ಮುಂದೆ ಸಾಕ್ಷಿ ಹೇಳುವುದಕ್ಕೆ ಹಿಂದೆ ನೋಡುವವನ ಕುರಿತು ನಾನು ಸಹ ನನ್ನ ತಂದೆಯ ಮುಂದೆ ಹೇಳುವುದಕ್ಕೆ ಹಿಂಜರಿತೀನಿ. ನಾನು ಈಗಾಗಲೇ ಸಮಯದಲ್ಲಿ ನಾನು ಕ್ರಿಸ್ತನನ್ನು ನಂಬಿದ್ದರೆ, ಕ್ರಿಸ್ತನ ವಾಕ್ಯವನ್ನು ತಿಳಿದುಕೊಂಡಿದ್ದರೆ, ನಾನು ಕೆಲಸ ಮಾಡುವ ಸ್ಥಳದಲ್ಲಿ, ನಾನು ಕೆಲಸಕ್ಕಾಗಿ ಹೋಗುವಂತಹ ಆ ಸ್ಥಳದಲ್ಲಿ, ಶಾಲೆಯಲ್ಲಾಗಿರ್ಬೋದು, ಕಾಲೇಜಲ್ಲಾಗಿರ್ಬೋದು, ಎಲ್ಲೇ ಇದ್ದರೂ ಸಹ ನಾನು ಯೇಸುವಿನ ಮಗ, ನಾನು ಯೇಸುವಿನ ಮಗಳು ಎಂಬುದಾಗಿ ಸಾಕ್ಷಿ ಹೇಳುವಂತಹ ಒಂದು ಅನುಭವ ನನ್ನಲ್ಲಿ, ನಿಮ್ಮಲ್ಲಿ ಉಂಟಾಗಬೇಕು. ಅದಕ್ಕಾಗಿ ದೇವರು ನಮಗೆ ಸಹಾಯ ಮಾಡಲಿ. ಹೌದು, ಯಾಕೆ ಅವರು ಹೇಳಲಿಲ್ವಂತೆ? 43ನೇ ವಾಕ್ಯ ಹೇಳುತ್ತೆ, ಅವರಿಗೆ
ದೇವರಿಂದ ಬರುವ ಮಾನಕ್ಕಿಂತ ಮನುಷ್ಯರಿಂದ ಬರುವ ಮಾನವೇ ಅವರಿಗೆ ಇಷ್ಟವಾಗಿತ್ತು. ದೇವರಿಂದ ಬರುವಂಥ ಮಾನಕ್ಕಿಂತ, ದೇವರಿಂದ ಬರುವಂಥ ಆಶೀರ್ವಾದಕ್ಕಿಂತ ಅವರಿಗೆ ತಕ್ಷಣ ಈ ಲೋಕದಲ್ಲಿ ಸಿಗುವಂಥ ಮಾನ ಅವರಿಗೆ ಬೇಕಾಗಿತ್ತು. ಪರಲೋಕದಲ್ಲಿ ಸಿಗುವಂಥ ಮಾನಕ್ಕಿಂತ, ಅಲ್ಲಿ ಸಿಗುವ ಆಶೀರ್ವಾದಕ್ಕಿಂತ ಅವರಿಗೆ ಜಾಸ್ತಿ ಇಷ್ಟವಾಗಿದ್ದು ಯಾವುದು? ದೇವರಿಂದ ಬರುವಂತಹ ಮಾನಕ್ಕೆ. ಆದ್ದರಿಂದ ಈ ಬೆಳಗಿನ ಸಮಯದಲ್ಲಿ ದೇವರ ವಾಕ್ಯ ಹೇಳ್ತದೆ, ನಾವು ದೇವರಿಂದ ಬರುವ ಮಾನಕ್ಕೆ ಬಯಸ್ತಾ ಇದ್ದೀವಾ ಅಥವಾ ಮನುಷ್ಯರಿಂದ ಬರುವ ಮಾನಕ್ಕೆ ಬಯಸ್ತಾ ಇದ್ದೀವಾ? ದೇವರಿಂದ ಬರುವ ಮಾನಕ್ಕಾಗಿ ನಾವು ಕಾಯ್ತಾ ಇದ್ದರೆ ನಾವು ಪಬ್ಲಿಕ್ಕಾಗಿ ಜನರ ಮುಂದೆ ಹೇಳ್ತೀವಿ, ನಾನು ಯೇಸುವಿನ ಮಗ, ನಾನು ಯೇಸುವಿನ ಮಗಳು ಅಂತ ಹೇಳ್ಬಿಡ್ತೀವಿ. ಆದರೆ ನಾವು ಮನುಷ್ಯರ ಮಾನಕ್ಕೆ ಬಯಸೋದಾದರೆ ನಾವು ಯೇಸುವನ್ನು ಅಲ್ಲಗಳೆತೀವಿ. ಯೇಸುವನ್ನು ನಾವು ಪ್ರಚುರಪಡಿಸುವುದಕ್ಕೆ ಹಿಂದೆ ಮುಂದೆ ನೋಡ್ತೀವಿ. ಬೆಳಗ್ಗೆ ವಾಕ್ಯವನ್ನು ಕೇಳುವಂಥ ದೇವರ ಮಗುವೆ, ನಿಮ್ಮ ಜೀವಿತದಲ್ಲಿ ದೇವರು ನಮ್ಮಿಂದ ಬಯಸುವಂಥದ್ದೇನು ಅಂತ ಹೇಳಿದ್ರೆ, ನಾನು ಮನುಷ್ಯರ ಮಾನಕ್ಕಿಂತ ದೇವರ ಮಾನಕ್ಕೋಸ್ಕರ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟು ಆತನನ್ನು ಸಾಕ್ಷಿ ನುಡಿಸುವ, ಪ್ರಚುರಪಡಿಸುವ ಒಬ್ಬ ವ್ಯಕ್ತಿಯಾಗಿ ನಾನು ಮಾರ್ಪಡಬೇಕು. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಅಪ್ಪ, ನೀನು ನಮ್ಮ ಜೀವಿತದಲ್ಲಿ ಮಾಡಿದಂಥ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ನಾವು ನಿನಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇವೆ. ನಾವು ಈ ಲೋಕದ ಮಾನಕ್ಕಿಂತ, ಈ ಲೋಕದ ಸ್ಥಾನಮಾನಗಳಿಗಿಂತ ನಿನ್ನನ್ನು ಹೆಚ್ಚಾಗಿ ಆಶ್ರಯಿಸಿ ಸಾಕ್ಷಿ ಹೇಳುವ ಹಾಗೆ ನೀನು ನಮಗೆ ಸಹಾಯ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.